ನಾನು ಈ ಚರ್ಚೆಯನ್ನ ಹಿಂದೂ ಮುಖಂಡರಾದ ಮೋಹನ್ ಗೌಡ್ರಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಟಿಸಿಎಸ್ ಸಂಸ್ಥೆಯ ಪ್ರಕರಣ ಬಂದಾಗ ಕೇಳೋಕ್ ಸಿಗ್ತಾ ಇರುವ ಅಂಶ ಅಂತಂದ್ರೆ, ಈ ಸಂಸ್ಥೆಯ HR ನಿಧಾ ಖಾನ್ ಅಂತ ಹೇಳಿ ಯಾರು ಹೇಳಲಾಗ್ತಾ ಇದೆ, ಆಕೆಯ ಬಳಿಯಲ್ಲಿ ಆ ಕಂಪನಿಯ ಹೆಣ್ಮಕ್ಳು ಹೋಗಿ ನಮ್ಗೆ ಧರ್ಮ ಪರಿವರ್ತನೆಗೆ ಫೋರ್ಸ್ ಮಾಡ್ಲಾಗ್ತಾ ಇದೆ, ಧರ್ಮದ ಹೆಸರಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ಲಾಗ್ತಾ ಇದೆ, ಹೀಗೆಲ್ಲ ಹೇಳಿದಾಗ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಇದೆಲ್ಲ ಕಾಮನ್. HR ಹೇಳಿರೋದು ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಈ ರೀತಿಯ ಘಟನೆಗಳು ಕಾಮನ್, ನೀವು ಅನುಸರಿಸಿಕೊಂಡು ಹೋಗಬೇಕು ಅಂತ ಹೇಳ್ತಿದ್ದಾರೆ ಅನ್ನೋ ಮಾಹಿತಿ ಬರ್ತಿರೋದು. ಹೌದಾ ಮೋಹನ್ ಗೌಡ ಅವರೇ, ಒಂದು ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಕಾರ್ಪೊರೇಟ್ ಕೆಲಸ ಸಂಬಳಕ್ಕೋಸ್ಕರ ಧರ್ಮ ಪರಿವರ್ತನೆಯನ್ನ, ಧರ್ಮದ ಹೆಸರಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಸಹಿಸಿಕೊಳ್ಬೇಕು ಅನ್ನೋ ಕಾಮನ್ ವಾತಾವರಣ ಹಿಂದೂ ಹೆಣ್ಣು ಮಕ್ಕಳಿಗೆ ಇದೆಯಾ ಅಂತ? ಮೇಡಮ್, ಇದರಲ್ಲಿ ಬಹಳ ಮುಖ್ಯವಾಗಿ 2022ರಿಂದ 2026ರವರೆಗೆ ಆ ಒಂದು ಕಂಪನಿಯಲ್ಲಿ 4 ವರ್ಷಗಳ ಕಾಲ ಬಹಳಷ್ಟು ಅಲ್ಲಿನ ಮಹಿಳಾ ಉದ್ಯೋಗಿಗಳು ದೂರನ್ನ ಕೊಡ್ತಾರೆ. ಬಹಳ ಮುಖ್ಯವಾಗಿ ಪ್ರಥಮ ದೂರನ್ನ 36 ವರ್ಷದ ಒಬ್ಬ ದಲಿತ ಮಹಿಳೆ ದೂರನ್ನ ಕೊಡ್ತಾಳೆ HR ಖಾನ್, ಈ ನಿಧಾ ಖಾನ್ ಅವ್ರ ಹತ್ರ. ಅವ್ರು ಇದೇ ಅಷ್ಟೇ ಹೇಳ್ತಾರೆ. ಅಷ್ಟೇ ಅಲ್ಲ, ಇದೊಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಇಸ್ಲಾಮಿಕ್ ಜಿಹಾದಿ ಮೈಂಡ್ ಸೆಟ್ಟಿನ ಟೀಮ್ ಲೀಡರ್ಗಳು ಸೇರ್ಕೊಂಡು ಅಲ್ಲಿನ ಮಹಿಳಾ ಹಿಂದೂ ಉದ್ಯೋಗಿಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಲೈಂಗಿಕವಾಗಿ ಎಕ್ಸ್ಪ್ಲಾಯ್ಟ್ ಮಾಡಿ ಅವರನ್ನ ಇಸ್ಲಾಮಿಕ್ ಮತಾಂತರ ಮಾಡ್ಲಿಕ್ಕಾಗಿ ಒಂದು ವಾಟ್ಸ್ಆಪ್ ಸಪರೇಟ್ ಗ್ರೂಪ್ ಅನ್ನ, ಸೀಕ್ರೆಟ್ ಗ್ರೂಪ್ ಅನ್ನ ಮಾಡಿ ಅದರಲ್ಲಿ ಯಾವ ಹಿಂದೂ ಮಹಿಳೆಯನ್ನ ಟಾರ್ಗೆಟ್ ಮಾಡಬೇಕು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ FIR ನಂಬರ್ ಪ್ರಕಾರ ಹೇಳುವುದಾದ್ರೆ FIR ನಂಬರ್ 164 ಅತ್ಯಂತ ಅಪಾಯಕಾರಿ ಇದೆ. ಅಲ್ಲಿ ಶೇಖ್ ಸಫಿ ಶೇಖ್ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾನೆ, ಒಂದು ಹುಡುಗಿಯನ್ನ, ದಲಿತ ಹುಡುಗಿಯನ್ನ ಟಾರ್ಗೆಟ್ ಮಾಡ್ತಾನೆ. ನಿನಗೆ ಮಗು ಬೇಕಾದ್ರೆ ನೀನು ಅಜ್ಮೀರ್ ದರ್ಗಾಕ್ಕೆ ಹೋಗು ಅಂತೇಳಿ ಹೇಳ್ತಾನೆ. ಅಷ್ಟೇ ಅಲ್ಲ, ಅಲ್ಲಿ FIR ನಂಬರ್ 171 ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಮೊಹಮ್ಮದ್ ರಜಾ ಮೆನಾನ್ ಅಂತ ಹೇಳಿ ಅವನು, ಮತ್ತೆ ಶಾರುಖ್ ಕುರೇಶಿ ಅಂತೇಳಿ. ಆ FIR ಅಲ್ಲಿ ಎಷ್ಟು ಅಪಾಯಕಾರಿ ಇದೆ ಅಂತ ಹೇಳಿದ್ರೆ, ಒಂದು 23 ವರ್ಷದ ವಿವಾಹಿತ ಮಹಿಳೆ ಅಷ್ಟೇ ಜಾಯಿನ್ ಆಗ್ತಾಳೆ. ಅವಳ ಜೊತೆಗೆ ಪರ್ಸನಲ್ ಆಗಿ ಅವ್ರು ಮಾತಾಡಬೇಕಾದ್ರೆ ನೀನು ಬಾಯ್ ಫ್ರೆಂಡ್ ಮಾಡ್ಕೋ, ನಿನ್ ಗಂಡ ಹನಿಮೂನಿಗೆ ಕರ್ಕೊಂಡು ಹೋಗಿಲ್ವಾ, ನಿನ್ಗೆ ದೈಹಿಕ ಶಾರೀರಿಕ ಅವಶ್ಯಕತೆ ನಾನು ಪೂರೈಸ್ತೇನೆ, ಈ ರೀತಿಯಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲ, FIR ನಂಬರ್ 168 ಅಲ್ಲಿ ಆಸಿಫ್ ಅನ್ಸಾರಿ ಅಂತೇಳಿ ಅವನು ಹೇಳ್ತಾನೆ, ಅಂದ್ರೆ ಅಲ್ಲಿ ಸ್ಪಷ್ಟವಾಗಿ ಆ ಹಿಂದೂ ಹುಡುಗಿಯರು ದೀಪಾವಳಿ ಯುಗಾದಿ ದಿನ ಸೀರೆನ ಧರಿಸ್ಕೊಂಡ್ ಬಂದ್ರೆ, ಸೀರೆ ಧರಿಸಿದ್ರೆ ರೇಪ್ ಆಗತ್ತೆ. ಆಮೇಲೆ ಒಂದು ಮಹಿಳೆ ಅಲ್ಲಿ ಮಹಾದೇವನ ಫೋಟೋವನ್ನ ಕ್ಯಾಬಿನ್ ಅಲ್ಲಿ ಇಟ್ಕೊಂಡಾಗ ಮಹಾದೇವ ದೇವರ ಶ್ರೀಕೃಷ್ಣ ಉಮೆನ್ ಅಂದ್ರೆ ಮಹಿಳಾ ಪೀಡಕ ಇದ್ದ, ಶಿವನ ಬಗ್ಗೆ, ಗಣೇಶನ ಬಗ್ಗೆ, ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ ಇಷ್ಟು ಅಪಮಾನಕಾರಿ ಹೇಳಿಕೆಯನ್ನ ಅವರಿಗೆ ಟಾರ್ಚರ್ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಸ್ಪಷ್ಟವಾಗಿ ಸುಮಾರು 78 ಇಮೇಲ್ಸ್ ಗಳನ್ನ ನಿಧಾ ಖಾನ್ ಅವರಿಗೆ ಈ ತರ ಸೆಕ್ಸುವಲ್ ಹೆರಾಸ್ಮೆಂಟ್ ಆಗದೆ ಅಂತೇಳಿ ಕಳೆದ 4 ವರ್ಷ ಇಮೇಲ್ ಮಾಡ್ತಾರೆ. ಸ್ಪಷ್ಟವಾಗಿ ಅದನ್ನ ನಿರಾಕರಣೆ ಮಾಡ್ತಾರೆ. ನೀವು ಇನ್ನು ಕಂಪ್ಲೇಂಟ್ ಅನ್ನ ಕೊಟ್ರೆ ನಿಮ್ಮನ್ನ ಟರ್ಮಿನೇಟ್ ಮಾಡ್ತೇವೆ, ಅಷ್ಟೇ ಅಲ್ಲ ನೀವು ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ, ಈ ರೀತಿ ಅವರಿಗೆ ಬೆದರಿಕೆಯನ್ನು ಹಾಕ್ತಾರೆ. ಹಾಗಾಗಿ ಇತ್ತೀಚೆಗೆ ಈಗ ಮಹಿಳಾ ನ್ಯಾಷನಲ್ ಕಮಿಷನ್ ಹೇಳ್ತಾ ಇದೆ, ಅಲ್ಲಿ ಇಂಟರ್ನಲ್ ಏನು ಕಮಿಟಿ ಏನಿದೆ, ಏನು ಕಂಪ್ಲೇಂಟ್ ಕಮಿಟಿನ ಫಾರ್ಮೇಶನ್ ಮಾಡಬೇಕು, ಅದು ಸಹ ಮಾಡಲಿಲ್ಲಾಗಿತ್ತು. ಇದ್ರ ಹಿಂದೆ ಒಂದು ವ್ಯವಸ್ಥಿತವಾದಂತಹ ಒಂದು ಗ್ರೂಪ್ ಸಿಸ್ಟಮ್ಯಾಟಿಕ್ ಆಗಿ ಅಲ್ಲಿನ ಹಿಂದೂ ಮಹಿಳೆಯರನ್ನ, ನೌಕರನ್ನ ಟಾರ್ಗೆಟ್ ಮಾಡ್ಲಿಕ್ಕಾಗಿ ವ್ಯವಸ್ಥಿತ ಪಿತೂರಿ ಮೂಲಕ, ಷಡ್ಯಂತ್ರದ ಮೂಲಕ ಅವ್ರು ಮಾಡ್ತಾ ಇದ್ರು. ದುರ್ದೈವ ಅಂತ ಹೇಳಿದ್ರೆ ಅವ್ರದ್ದೆಲ್ಲ ದೂರುಗಳನ್ನ ಅವರು ನಿಗ್ಲೆಕ್ಟ್ ಮಾಡಿದ್ರು. ತದನಂತರ ಅವರಿಗೆ ಏನು ಅದನ್ನ ಒಂದು TCS ಕಂಪನಿಯನ್ನ ಒಂದು ಇಸ್ಲಾಮಿಕ್ ಕನ್ವರ್ಷನ್ ಸೆಂಟರ್ ತರ ಮಾಡಿಕೊಂಡು ಮಿತಿ ಮೀರಿದಾಗ ಅವರು ಹೊರಗಡೆ ಬಂದು ಪೊಲೀಸ್ ಕಂಪ್ಲೇಂಟ್ ಅನ್ನು ರಚನೆ ಮಾಡ್ತಾರೆ. ತದನಂತರ ಪೊಲೀಸರು 7 ನಾಸಿಕ್ ಮಹಿಳಾ ಪೊಲೀಸರು ಪ್ರತ್ಯಕ್ಷವಾಗಿ 6 ತಿಂಗಳುಗಳ ಕಾಲ ಅಲ್ಲಿ ವರ್ಕ್ ಮಾಡ್ತಾರೆ. ಪ್ರತ್ಯಕ್ಷವಾಗಿ ರೆಡ್ ಇಂಡಿಯಾಂಗ್ ಅಲ್ಲಿ ಹೇಗೆ ಅವರ ಮೀಟಿಂಗ್ ಗಳಲ್ಲಿ ಅವರು ಬಂದು ಮುಸ್ಲಿಂ ಟೀಮ್ ಲೀಡರ್ಗಳು ಬಂದು ಹೇಗೆ ಟಾರ್ಚರ್ ಮಾಡ್ತಾರೆ ಎಲ್ಲವನ್ನ ನೋಡಿದಾಗ ಇದೊಂದು ಕಾರ್ಪೊರೇಟ್ ಜಿಹಾದ್ ಇದೆ. ಇದರಲ್ಲಿ ಇರುವಂತಹ ಎಲ್ಲ ಟೀಮ್ ಲೀಡರ್ಗಳು ಸಿಸ್ಟಮ್ಯಾಟಿಕ್ ಆಗಿ ಹಿಂದೂ ಮಹಿಳಾ ನೌಕರರನ್ನ ಟಾರ್ಗೆಟ್ ಮಾಡಿ ಇಸ್ಲಾಮಿಗೆ ಮತಾಂತರ ಮಾಡ್ಲಿಕ್ಕಾಗಿ, ಹಿಂದೂ ಧರ್ಮ ವಿಡಂಬನೆ ಮಾಡ್ಲಿಕ್ಕಾಗಿ ಮಾಡಿದಂತಹ ವ್ಯವಸ್ಥಿತ ಕಾರ್ಪೊರೇಟ್ ಜಗತ್ ಜಿಹಾದ್ ಇದೆ. ಸರಿ, ನಾನು ಈ ಚರ್ಚೆಯನ್ನ ಹಿಂದೂ ಮುಖಂಡರಾದ ಮೋಹನ್ ಗೌಡ್ರಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಟಿಸಿಎಸ್ ಸಂಸ್ಥೆಯ ಪ್ರಕರಣ ಬಂದಾಗ ಕೇಳೋಕ್ ಸಿಗ್ತಾ ಇರುವ ಅಂಶ ಅಂತಂದ್ರೆ, ಈ ಸಂಸ್ಥೆಯ HR ನಿಧಾ ಖಾನ್ ಅಂತ ಹೇಳಿ ಯಾರು ಹೇಳಲಾಗ್ತಾ ಇದೆ, ಆಕೆಯ ಬಳಿಯಲ್ಲಿ ಆ ಕಂಪನಿಯ ಹೆಣ್ಮಕ್ಳು ಹೋಗಿ ನಮ್ಗೆ ಧರ್ಮ ಪರಿವರ್ತನೆಗೆ ಫೋರ್ಸ್ ಮಾಡ್ಲಾಗ್ತಾ ಇದೆ, ಧರ್ಮದ ಹೆಸರಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ಲಾಗ್ತಾ ಇದೆ, ಹೀಗೆಲ್ಲ ಹೇಳಿದಾಗ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಇದೆಲ್ಲ ಕಾಮನ್. HR ಹೇಳಿರೋದು ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಈ ರೀತಿಯ ಘಟನೆಗಳು ಕಾಮನ್, ನೀವು ಅನುಸರಿಸಿಕೊಂಡು ಹೋಗಬೇಕು ಅಂತ ಹೇಳ್ತಿದ್ದಾರೆ ಅನ್ನೋ ಮಾಹಿತಿ ಬರ್ತಿರೋದು. ಹೌದಾ ಮೋಹನ್ ಗೌಡ ಅವರೇ, ಒಂದು ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಕಾರ್ಪೊರೇಟ್ ಕೆಲಸ ಸಂಬಳಕ್ಕೋಸ್ಕರ
ಧರ್ಮ ಪರಿವರ್ತನೆಯನ್ನ, ಧರ್ಮದ ಹೆಸರಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಸಹಿಸಿಕೊಳ್ಬೇಕು ಅನ್ನೋ ಕಾಮನ್ ವಾತಾವರಣ ಹಿಂದೂ ಹೆಣ್ಮಕ್ಳಿಗೆ ಇದೆಯಾ ಅಂತ? ಮೇಡಮ್, ಇದರಲ್ಲಿ ಬಹಳ ಮುಖ್ಯವಾಗಿ 2022ರಿಂದ 2026ರವರೆಗೆ ಆ ಒಂದು ಕಂಪನಿಯಲ್ಲಿ 4 ವರ್ಷಗಳ ಕಾಲ ಬಹಳಷ್ಟು ಅಲ್ಲಿನ ಮಹಿಳಾ ಉದ್ಯೋಗಿಗಳು ದೂರನ್ನ ಕೊಡ್ತಾರೆ. ಬಹಳ ಮುಖ್ಯವಾಗಿ ಪ್ರಥಮ ದೂರನ್ನ 36 ವರ್ಷದ ಒಬ್ಬ ದಲಿತ ಮಹಿಳೆ ದೂರನ್ನ ಕೊಡ್ತಾಳೆ, HR ಖಾನ್, ಈ ನಿದಾ ಖಾನ್ ಅವ್ರ ಹತ್ರ. ಅವ್ರು ಇದೇ ಅಷ್ಟೇ ಹೇಳ್ತಾರೆ. ಅಷ್ಟೇ ಅಲ್ಲ, ಇದೊಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಇಸ್ಲಾಮಿಕ್ ಜಿಹಾದಿ ಮೈಂಡ್ ಸೆಟ್ಟಿನ ಟೀಮ್ ಲೀಡರ್ಗಳು ಸೇರ್ಕೊಂಡು ಅಲ್ಲಿನ ಮಹಿಳಾ ಹಿಂದೂ ಉದ್ಯೋಗಿಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಲೈಂಗಿಕವಾಗಿ ಎಕ್ಸ್ಪ್ಲೋಯ್ಟ್ ಮಾಡಿ ಅವರನ್ನ ಇಸ್ಲಾಮಿಕ್ ಮತಾಂತರ ಮಾಡ್ಲಿಕ್ಕಾಗಿ ಒಂದು ವಾಟ್ಸ್ಆಪ್ ಸಪರೇಟ್ ಗ್ರೂಪ್ ಅನ್ನ, ಸೀಕ್ರೆಟ್ ಗ್ರೂಪ್ ಅನ್ನ ಮಾಡಿ ಅದರಲ್ಲಿ ಯಾವ ಹಿಂದೂ ಮಹಿಳೆಯನ್ನ ಟಾರ್ಗೆಟ್ ಮಾಡಬೇಕು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ನಿಮಗೆ FIR ನಂಬರ್ ಪ್ರಕಾರ ಹೇಳೋದಾದ್ರೆ FIR ನಂಬರ್ 164 ಅತ್ಯಂತ ಅಪಾಯಕಾರಿ ಇದೆ. ಅಲ್ಲಿ ಶೇಖ್ ಸಫಿ ಶೇಖ್ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾನೆ, ಒಂದು ಹುಡುಗಿಯನ್ನ, ದಲಿತ ಹುಡುಗಿಯನ್ನ ಟಾರ್ಗೆಟ್ ಮಾಡ್ತಾನೆ. ನಿನಗೆ ಮಗು ಬೇಕಾದ್ರೆ ನೀನು ಅಜ್ಮೀರ್ ದರ್ಗಾಕ್ಕೆ ಹೋಗು ಅಂತೇಳಿ ಹೇಳ್ತಾನೆ. ಅಷ್ಟೇ ಅಲ್ಲ, ಅಲ್ಲಿ FIR ನಂಬರ್ 171 ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಮೊಹಮ್ಮದ್ ರಜಾ ಮೆನಾನ್ ಅಂತ ಹೇಳಿ ಅವನು, ಮತ್ತೆ ಶಾರುಖ್ ಕುರೇಶಿ ಅಂತೇಳಿ. ಆ FIR ಅಲ್ಲಿ ಎಷ್ಟು ಅಪಾಯಕಾರಿ ಇದೆ ಅಂತ ಹೇಳಿದ್ರೆ, ಒಂದು 23 ವರ್ಷದ ವಿವಾಹಿತ ಮಹಿಳೆ ಅಷ್ಟೇ ಜಾಯಿನ್ ಆಗ್ತಾಳೆ. ಅವಳ ಜೊತೆಗೆ ಪರ್ಸನಲ್ ಆಗಿ ಅವ್ರು ಮಾತಾಡ್ಬೇಕಾದ್ರೆ ನೀನು ಬಾಯ್ ಫ್ರೆಂಡ್ ಮಾಡ್ಕೋ, ನಿನ್ ಗಂಡ ಹನಿಮೂನಿ ಕರ್ಕೊಂಡು ಹೋಗಿಲ್ವಾ, ನಿನ್ಗೆ ದೈಹಿಕ ಶಾರೀರಿಕ ಅವಶ್ಯಕತೆ ನಾನು ಪೂರೈಸ್ತೇನೆ, ಈ ರೀತಿಯಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲ, FIR ನಂಬರ್ 168 ಅಲ್ಲಿ ಆಸಿಫ್ ಅನ್ಸಾರಿ ಅಂತೇಳಿ ಅವನು ಹೇಳ್ತಾನೆ, ಅಂದ್ರೆ ಅಲ್ಲಿ ಸ್ಪಷ್ಟವಾಗಿ ಆ ಹಿಂದೂ ಹುಡುಗಿಯರು ದೀಪಾವಳಿ ಯುಗಾದಿ ದಿನ ಸೀರೆನ ಧರಿಸ್ಕೊಂಡ್ ಬಂದ್ರೆ, ಸೀರೆ ಧರಿಸಿದ್ರೆ ರೇಪ್ ಆಗತ್ತೆ. ಆಮೇಲೆ ಒಂದು ಮಹಿಳೆ ಅಲ್ಲಿ ಮಹಾದೇವನ ಫೋಟೋವನ್ನ ಕ್ಯಾಬಿನ್ ಅಲ್ಲಿ ಇಟ್ಕೊಂಡಾಗ ಮಹಾದೇವ ದೇವರ ಶ್ರೀಕೃಷ್ಣ ಉಮೆನ್ ಅಂದ್ರೆ ಮಹಿಳಾ ಪೀಡಕ ಇದ್ದ, ಶಿವನ ಬಗ್ಗೆ, ಗಣೇಶನ ಬಗ್ಗೆ, ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ ಇಷ್ಟು ಅಪಮಾನಕಾರಿ ಹೇಳಿಕೆಯನ್ನ ಅವರಿಗೆ ಟಾರ್ಚರ್ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಸ್ಪಷ್ಟವಾಗಿ ಸುಮಾರು 78 ಇಮೇಲ್ಸ್ ಗಳನ್ನ ನಿಧಾ ಖಾನ್ ಅವರಿಗೆ ಈ ತರ ಸೆಕ್ಸುವಲ್ ಹ್ಯಾರಾಸ್ಮೆಂಟ್ ಆಗದೆ ಅಂತೇಳಿ ಕಳೆದ 4 ವರ್ಷ ಇಮೇಲ್ ಮಾಡ್ತಾರೆ. ಸ್ಪಷ್ಟವಾಗಿ ಅದನ್ನ ನಿರಾಕರಣೆ ಮಾಡ್ತಾರೆ. ನೀವು ಇನ್ನು ಕಂಪ್ಲೇಂಟ್ ಅನ್ನ ಕೊಟ್ರೆ ನಿಮ್ಮನ್ನ ಟರ್ಮಿನೇಟ್ ಮಾಡ್ತೇವೆ. ಅಷ್ಟೇ ಅಲ್ಲ, ನೀವು ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ, ಈ ರೀತಿ ಅವರಿಗೆ ಬೆದರಿಕೆಯನ್ನು ಹಾಕ್ತಾರೆ. ಹಾಗಾಗಿ ಇತ್ತೀಚೆಗೆ ಈಗ ಮಹಿಳಾ ನ್ಯಾಷನಲ್ ಕಮಿಷನ್ ಹೇಳ್ತಾ ಇದೆ, ಅಲ್ಲಿ ಇಂಟರ್ನಲ್ ಏನು ಕಮಿಟಿ ಏನಿದೆ, ಏನು ಕಂಪ್ಲೇಂಟ್ ಕಮಿಟಿನ ಫಾರ್ಮೇಶನ್ ಮಾಡಬೇಕು, ಅದು ಸಹ ಮಾಡಲಾಗಿತ್ತು. ಇದ್ರ ಹಿಂದೆ ಒಂದು ವ್ಯವಸ್ಥಿತವಾದಂತಹ ಒಂದು ಗ್ರೂಪ್ ಸಿಸ್ಟಮ್ಯಾಟಿಕ್ ಆಗಿ ಅಲ್ಲಿನ ಹಿಂದೂ ಮಹಿಳೆಯರನ್ನ, ನೌಕರನ್ನ ಟಾರ್ಗೆಟ್ ಮಾಡ್ಲಿಕ್ಕಾಗಿ ವ್ಯವಸ್ಥಿತ ಪಿತೂರಿ ಮೂಲಕ, ಷಡ್ಯಂತ್ರದ ಮೂಲಕ ಅವ್ರು ಮಾಡ್ತಾ ಇದ್ರು. ದುರ್ದೈವ ಅಂತ ಹೇಳಿದ್ರೆ ಅವ್ರದೆಲ್ಲ ದೂರುಗಳನ್ನ ಅವರು ನಿಗ್ಲೆಕ್ಟ್ ಮಾಡಿದ್ರು. ತದನಂತರ ಅವರಿಗೆ ಏನು ಅದನ್ನ ಒಂದು TCS ಕಂಪನಿಯನ್ನ ಒಂದು ಇಸ್ಲಾಮಿಕ್ ಕನ್ವರ್ಷನ್ ಸೆಂಟರ್ ತರ ಮಾಡಿಕೊಂಡು ಮಿತಿ ಮೀರಿದಾಗ ಅವರು ಹೊರಗಡೆ ಬಂದು ಪೊಲೀಸ್ ಕಂಪ್ಲೇಂಟ್ ಅನ್ನು ರಚನೆ ಮಾಡ್ತಾರೆ. ತದನಂತರ ಪೊಲೀಸರು 7 ನಾಸಿಕ್ ಮಹಿಳಾ ಪೊಲೀಸರು ಪ್ರತ್ಯಕ್ಷವಾಗಿ 6 ತಿಂಗಳುಗಳ ಕಾಲ ಅಲ್ಲಿ ವರ್ಕ್ ಮಾಡ್ತಾರೆ. ಪ್ರತ್ಯಕ್ಷವಾಗಿ ರೆಡ್ ಇಂಡಿಯಾಂಗ್ ಅಲ್ಲಿ ಹೇಗೆ ಅವರ ಮೀಟಿಂಗ್ ಗಳಲ್ಲಿ ಅವರು ಬಂದು ಮುಸ್ಲಿಂ ಟೀಮ್ ಲೀಡರ್ಗಳು ಬಂದು ಹೇಗೆ ಟಾರ್ಚರ್ ಮಾಡ್ತಾರೆ ಎಲ್ಲವನ್ನ ನೋಡಿದಾಗ ಇದೊಂದು ಕಾರ್ಪೊರೇಟ್ ಜಿಹಾದ್ ಇದೆ. ಇದರಲ್ಲಿ ಇರುವಂತಹ ಎಲ್ಲ ಟೀಮ್ ಲೀಡರ್ಗಳು ಸಿಸ್ಟಮ್ಯಾಟಿಕ್ ಆಗಿ ಹಿಂದೂ ಮಹಿಳಾ ನೌಕರರನ್ನ ಟಾರ್ಗೆಟ್ ಮಾಡಿ ಇಸ್ಲಾಮಿಗೆ ಮತಾಂತರ ಮಾಡ್ಲಿಕ್ಕಾಗಿ, ಹಿಂದೂ ಧರ್ಮ ವಿಡಂಬನೆ ಮಾಡ್ಲಿಕ್ಕಾಗಿ ಮಾಡಿದಂತಹ ವ್ಯವಸ್ಥಿತ ಕಾರ್ಪೊರೇಟ್ ಜಗತ್ ಜಿಹಾದ್ ಇದೆ. ಸರಿ, ನಾನು ಈ ಚರ್ಚೆಯನ್ನ ಹಿಂದೂ ಮುಖಂಡರಾದ ಮೋಹನ್ ಗೌಡ್ರಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ TCS ಸಂಸ್ಥೆಯ ಪ್ರಕರಣ ಬಂದಾಗ ಕೇಳೋಕ್ ಸಿಗ್ತಾ ಇರುವ ಅಂಶ ಅಂತಂದ್ರೆ, ಈ ಸಂಸ್ಥೆಯ HR ನಿಧಾ ಖಾನ್ ಅಂತ ಹೇಳಿ ಯಾರು ಹೇಳಲಾಗ್ತಾ ಇದೆ, ಆಕೆಯ ಬಳಿಯಲ್ಲಿ ಆ ಕಂಪನಿಯ ಹೆಣ್ಮಕ್ಳು ಹೋಗಿ ನಮ್ಗೆ ಧರ್ಮ ಪರಿವರ್ತನೆಗೆ ಫೋರ್ಸ್ ಮಾಡ್ಲಾಗ್ತಾ ಇದೆ, ಧರ್ಮದ ಹೆಸರಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ಲಾಗ್ತಾ ಇದೆ, ಹೀಗೆಲ್ಲ ಹೇಳಿದಾಗ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಇದೆಲ್ಲ ಕಾಮನ್. HR ಹೇಳಿರೋದು ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಈ ರೀತಿಯ ಘಟನೆಗಳು ಕಾಮನ್, ನೀವು ಅನುಸರಿಸಿಕೊಂಡು ಹೋಗಬೇಕು ಅಂತ ಹೇಳ್ತಿದ್ದಾರೆ ಅನ್ನೋ ಮಾಹಿತಿ ಬರ್ತಿರೋದು. ಹೌದಾ ಮೋಹನ್ ಗೌಡ ಅವರೇ? ಒಂದು ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಕಾರ್ಪೊರೇಟ್ ಕೆಲಸ ಸಂಬಳಕ್ಕೋಸ್ಕರ ಧರ್ಮ ಪರಿವರ್ತನೆಯನ್ನ, ಧರ್ಮದ ಹೆಸರಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಸಹಿಸಿಕೊಳ್ಬೇಕು ಅನ್ನೋ ಕಾಮನ್ ವಾತಾವರಣ ಹಿಂದೂ ಹೆಣ್ಣು ಮಕ್ಕಳಿಗೆ ಇದೆಯಾ ಅಂತ? ಮೇಡಮ್, ಇದರಲ್ಲಿ ಬಹಳ ಮುಖ್ಯವಾಗಿ 2022ರಿಂದ 2026ರವರೆಗೆ ಆ ಒಂದು ಕಂಪನಿಯಲ್ಲಿ 4 ವರ್ಷಗಳ ಕಾಲ ಬಹಳಷ್ಟು ಅಲ್ಲಿನ ಮಹಿಳಾ ಉದ್ಯೋಗಿಗಳು ದೂರನ್ನ ಕೊಡ್ತಾರೆ. ಬಹಳ ಮುಖ್ಯವಾಗಿ ಪ್ರಥಮ ದೂರನ್ನ 36 ವರ್ಷದ ಒಬ್ಬ ದಲಿತ ಮಹಿಳೆ ದೂರನ್ನ ಕೊಡ್ತಾಳೆ, HR ಖಾನ್, ಈ ನಿದಾ ಖಾನ್ ಅವ್ರ ಹತ್ರ. ಅವ್ರು ಇದೇ ಅಷ್ಟೇ ಹೇಳ್ತಾರೆ. ಅಷ್ಟೇ ಅಲ್ಲ, ಇದೊಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಇಸ್ಲಾಮಿಕ್ ಜಿಹಾದಿ ಮೈಂಡ್ ಸೆಟ್ಟಿನ
ಟೀಮ್ ಲೀಡರ್ಗಳು ಸೇರ್ಕೊಂಡು ಅಲ್ಲಿನ ಮಹಿಳಾ ಹಿಂದೂ ಉದ್ಯೋಗಿಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಲೈಂಗಿಕವಾಗಿ ಎಕ್ಸ್ಪ್ಲಾಯ್ಟ್ ಮಾಡಿ ಅವರನ್ನ ಇಸ್ಲಾಮಿಕ ಮತಾಂತರ ಮಾಡ್ಲಿಕ್ಕಾಗಿ ಒಂದು ವಾಟ್ಸ್ಆಪ್ ಸಪರೇಟ್ ಗ್ರೂಪ್ ಅನ್ನ ಸೀಕ್ರೆಟ್ ಗ್ರೂಪ್ ಅನ್ನ ಮಾಡಿ ಅದರಲ್ಲಿ ಯಾವ ಹಿಂದೂ ಮಹಿಳೆಯನ್ನ ಟಾರ್ಗೆಟ್ ಮಾಡಬೇಕು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ನಿಮಗೆ FIR ನಂಬರ್ ಪ್ರಕಾರ ಹೇಳುವುದಾದ್ರೆ FIR ನಂಬರ್ 164 ಅತ್ಯಂತ ಅಪಾಯಕಾರಿ ಇದೆ. ಅಲ್ಲಿ ಶೇಖ್ ಸಫಿ ಶೇಖ್ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾನೆ, ಒಂದು ಹುಡುಗಿಯನ್ನ ದಲಿತ ಹುಡುಗಿಯನ್ನ ಟಾರ್ಗೆಟ್ ಮಾಡ್ತಾನೆ. ನಿನಗೆ ಮಗು ಬೇಕಾದ್ರೆ ನೀನು ಅಜ್ಮೀರ್ ದರ್ಗಾಕ್ಕೆ ಹೋಗು ಅಂತೇಳಿ ಹೇಳ್ತಾನೆ. ಅಷ್ಟೇ ಅಲ್ಲ, ಅಲ್ಲಿ FIR ನಂಬರ್ 171 ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಮೊಹಮ್ಮದ್ ರಜಾ ಮೆನಾನ್ ಅಂತೇಳಿ ಅವನು ಮತ್ತೆ ಶಾರುಖ್ ಕುರೇಶಿ ಅಂತೇಳಿ ಆ FIR ಅಲ್ಲಿ ಎಷ್ಟು ಅಪಾಯಕಾರಿ ಇದೆ ಅಂತ ಹೇಳಿದ್ರೆ ಒಂದು 23 ವರ್ಷದ ವಿವಾಹಿತ ಮಹಿಳೆ ಅಷ್ಟೇ ಜಾಯಿನ್ ಆಗ್ತಾಳೆ. ಅವಳ ಜೊತೆಗೆ ಪರ್ಸನಲ್ ಆಗಿ ಅವ್ರು ಮಾತಾಡಬೇಕಾದ್ರೆ ನೀನು ಬಾಯ್ ಫ್ರೆಂಡ್ ಮಾಡ್ಕೋ, ನಿನ್ ಗಂಡ ಹನಿಮೂನಿಗೆ ಕರ್ಕೊಂಡು ಹೋಗಿಲ್ವಾ, ನಿನ್ಗೆ ದೈಹಿಕ ಶಾರೀರಿಕ ಅವಶ್ಯಕತೆ ನಾನು ಪೂರೈಸ್ತೇನೆ, ಈ ರೀತಿಯಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲ, FIR ನಂಬರ್ 168 ಅಲ್ಲಿ ಆಸಿಫ್ ಅನ್ಸಾರಿ ಅಂತೇಳಿ ಅವನು ಹೇಳ್ತಾನೆ, ಅಂದ್ರೆ ಅಲ್ಲಿ ಸ್ಪಷ್ಟವಾಗಿ ಆ ಹಿಂದೂ ಹುಡುಗಿಯರು ದೀಪಾವಳಿ ಯುಗಾದಿ ದಿನ ಸೀರೆನ ಧರಿಸ್ಕೊಂಡ್ ಬಂದ್ರೆ ಸೀರೆ ಧರಿಸಿದ್ರೆ ರೇಪ್ ಆಗತ್ತೆ. ಆಮೇಲೆ ಒಂದು ಮಹಿಳೆ ಅಲ್ಲಿ ಮಹಾದೇವನ ಫೋಟೋವನ್ನ ಕ್ಯಾಬಿನ್ ಅಲ್ಲಿ ಇಟ್ಕೊಂಡಾಗ ಮಹಾದೇವ ದೇವರ ಶ್ರೀಕೃಷ್ಣ ಉಮೆನ್ ವೆಬ್ ಅಂದ್ರೆ ಮಹಿಳಾ ಪೀಡಕ ಇದ್ದ, ಶಿವನ ಬಗ್ಗೆ, ಗಣೇಶನ ಬಗ್ಗೆ, ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ ಇಷ್ಟು ಅಪಮಾನಕಾರಿ ಹೇಳಿಕೆಯನ್ನ ಅವರಿಗೆ ಟಾರ್ಚರ್ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಸ್ಪಷ್ಟವಾಗಿ ಸುಮಾರು 78 ಇಮೇಲ್ಸ್ ಗಳನ್ನ ನಿಧಾ ಖಾನ್ ಅವರಿಗೆ ಈ ತರ ಸೆಕ್ಸುವಲ್ ಹ್ಯಾರಾಸ್ಮೆಂಟ್ ಆಗದೆ ಅಂತೇಳಿ ಕಳೆದ 4 ವರ್ಷ ಇಮೇಲ್ ಮಾಡ್ತಾರೆ. ಸ್ಪಷ್ಟವಾಗಿ ಅದನ್ನ ನಿರಾಕರಣೆ ಮಾಡ್ತಾರೆ. ನೀವು ಇನ್ನು ಕಂಪ್ಲೇಂಟ್ ಅನ್ನ ಕೊಟ್ರೆ ನಿಮ್ಮನ್ನ ಟರ್ಮಿನೇಟ್ ಮಾಡ್ತೇವೆ, ಅಷ್ಟೇ ಅಲ್ಲ ನೀವು ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ, ಈ ರೀತಿ ಅವರಿಗೆ ಬೆದರಿಕೆಯನ್ನು ಹಾಕ್ತಾರೆ. ಹಾಗಾಗಿ ಇತ್ತೀಚೆಗೆ ಈಗ ಮಹಿಳಾ ನ್ಯಾಷನಲ್ ಕಮಿಷನ್ ಹೇಳ್ತಾ ಇದೆ, ಅಲ್ಲಿ ಇಂಟರ್ನಲ್ ಏನು ಕಮಿಟಿ ಏನಿದೆ, ಏನು ಕಂಪ್ಲೇಂಟ್ ಕಮಿಟಿನ ಫಾರ್ಮೇಶನ್ ಮಾಡಬೇಕು, ಅದು ಸಹ ಮಾಡಲಾಗಿತ್ತು. ಇದ್ರ ಹಿಂದೆ ಒಂದು ವ್ಯವಸ್ಥಿತವಾದಂತಹ ಒಂದು ಗ್ರೂಪ್ ಸಿಸ್ಟಮ್ಯಾಟಿಕ್ ಆಗಿ ಅಲ್ಲಿನ ಹಿಂದೂ ಮಹಿಳೆಯರನ್ನ ನೌಕರನ್ನ ಟಾರ್ಗೆಟ್ ಮಾಡ್ಲಿಕ್ಕಾಗಿ ವ್ಯವಸ್ಥಿತ ಪಿತೂರಿ ಮೂಲಕ ಷಡ್ಯಂತ್ರದ ಮೂಲಕ ಅವ್ರು ಮಾಡ್ತಾ ಇದ್ರು. ದುರ್ದೈವ ಅಂತ ಹೇಳಿದ್ರೆ ಅವ್ರದೆಲ್ಲ ದೂರುಗಳನ್ನ ಅವರು ನಿಗ್ಲೆಕ್ಟ್ ಮಾಡಿದ್ರು. ತದನಂತರ ಅವರಿಗೆ ಏನು ಅದನ್ನ ಒಂದು TCS ಕಂಪನಿಯನ್ನ ಒಂದು ಇಸ್ಲಾಮಿಕ್ ಕನ್ವರ್ಷನ್ ಸೆಂಟರ್ ತರ ಮಾಡಿಕೊಂಡು ಮಿತಿ ಮೀರಿದಾಗ ಅವರು ಹೊರಗಡೆ ಬಂದು ಪೊಲೀಸ್ ಕಂಪ್ಲೇಂಟ್ ಅನ್ನು ರಚನೆ ಮಾಡ್ತಾರೆ. ತದನಂತರ ಪೊಲೀಸರು 7 ನಾಸಿಕ್ ಮಹಿಳಾ ಪೊಲೀಸರು ಪ್ರತ್ಯಕ್ಷವಾಗಿ 6 ತಿಂಗಳುಗಳ ಕಾಲ ಅಲ್ಲಿ ವರ್ಕ್ ಮಾಡ್ತಾರೆ. ಪ್ರತ್ಯಕ್ಷವಾಗಿ ರೆಡ್ ಇಂಡಿಯಾದಲ್ಲಿ ಹೇಗೆ ಅವರ ಮೀಟಿಂಗ್ ಗಳಲ್ಲಿ ಅವರು ಬಂದು ಮುಸ್ಲಿಂ ಟೀಮ್ ಲೀಡರ್ಗಳು ಬಂದು ಹೇಗೆ ಟಾರ್ಚರ್ ಮಾಡ್ತಾರೆ ಎಲ್ಲವನ್ನ ನೋಡಿದಾಗ ಇದೊಂದು ಕಾರ್ಪೊರೇಟ್ ಜಿಹಾದ್ ಇದೆ. ಇದರಲ್ಲಿ ಇರುವಂತಹ ಎಲ್ಲ ಟೀಮ್ ಲೀಡರ್ಗಳು ಸಿಸ್ಟಮ್ಯಾಟಿಕ್ ಆಗಿ ಹಿಂದೂ ಮಹಿಳಾ ನೌಕರರನ್ನ ಟಾರ್ಗೆಟ್ ಮಾಡಿ ಇಸ್ಲಾಮಿಗೆ ಮತಾಂತರ ಮಾಡ್ಲಿಕ್ಕಾಗಿ, ಹಿಂದೂ ಧರ್ಮ ವಿಡಂಬನೆ ಮಾಡ್ಲಿಕ್ಕಾಗಿ ಮಾಡಿದಂತಹ ವ್ಯವಸ್ಥಿತ ಕಾರ್ಪೊರೇಟ್ ಜಗತ್